ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಶಿವಪ್ಪ ನಂಗೆ ನೋಡ್ರಿಂದ ಬರ್ತಾರೆ ನನಗೆ ಕೆಲಸಕ್ಕೆ ಗ್ರಾಮ ಪಂಚಾಯತಿ ದಿವ್ಸನೋಡ್ರಿ. ನಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ಬೆಂಗಳೂರಲ್ಲಿ 6 ತಿಂಗಳು ಕೆಲಸ ಮಾಡೇನ್ರಿ. ಅಲ್ಲಿ ಊಟದ ಎಲ್ಲ ತೊಂದರೆ ಆಗಂತೆ ನಾನು ಮತ್ತೆ ನಮ್ಮ ಊರಿಗೆ ವಾಪಸ್ ಬಂದು ಇಲ್ಲಿ ಎಲ್ಲರೂ ನರೇಗಾ ಕೆಲಸಕ್ಕೆ ಬರ್ತಾರೆ. ಇಲ್ಲ ಮನ್ಯಾಗ ಕುಂತ ಮಾಡುವಂತೆ ನಾನು ನರೇಗಾ ಕೆಲಸಕ್ಕೆ ಬಂದೆ. ನಮ್ಮ ತಂದೆ ತಾಯಿನ ಬರ್ತಾರೆ, ಅವ್ರ ಜೊತೆ ನಾನು ಕೈ ಕೊಡ್ತೀನಿ. ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರೂ ಇದ್ರು ಅವ್ರನ್ನೂ ಕರ್ಕೊಂಡು ಬರ್ತಾರೆ ನಾನು ನರೇಗಾ ಕೆಲಸಕ್ಕೆ. ಇದರಿಂದ ನಾವು ಇಲ್ಲಿಂದ ತಗೊಂಡು ಪಗಾರ ಎಲ್ಲ ನಮ್ಮ ಮನೆತನಕ್ಕೆಲ್ಲ ಯೂಸ್ ಮಾಡ್ಕೋತೀವಿ. ಮತ್ತು ನಮಗಿಲ್ಲಿ ಭಾಳ ಅನುಕೂಲ ಆಗೈತ್ರಿ. ನಾವು ಹಳ್ಳಿಯೊಳಗ ದುಡಿದ್ರು ನಾವು ಹಳ್ಳಿಯಿಂದ ಇದು ಸಣ್ಣ ಪಗಾರ ಆದ್ರೂ ನಾವು ನೆಮ್ಮದಿಯಿಂದ ಅದಾವ್ರಿ. ಅಲ್ಲಿ ಕುಂತ ಯುವಕರಿಗೆಲ್ಲ ಇದು ಸಣ್ಣ ಪಗಾರ ಅನ್ಸ್ತದೆ ಕೇಳಿ ಅದನ್ನ ನೆಮ್ಮದಿಯಿಂದ ಊಟ ಮಾಡ್ಬೋದ್ರಿ 3 ಹೊತ್ತು. ಯುವಕರೆಲ್ಲ ಮನ್ಯಾಗ ಕುಂತ ಯುವಕರಿಗೆಲ್ಲ ನಾನು ಹೇಳೋದೇನಂದ್ರೆ ಮನ್ಯಾಗ ಕುಂದ್ರು ಖಾಲಿ ಕುಂದ್ರು ಬದ್ಲಿ ಇಲ್ಲಿ ಬಂದು 350 ರೂಪಾಯಿ ಆಗೋದು ಎಷ್ಟಾಗುತ್ತೆ ಬಂದು ದುಡ್ದು ಮನೆಗೆ ಆದಷ್ಟು ಅವ್ರ ಕೈಲಿ ಆದಷ್ಟು ದುಡ್ಡು ಕೊಡೋಕೆ ಪ್ರಯತ್ನ ಮಾಡೋಂತೆ ನನ್ನ ಕಡೆಯಿಂದ ಹೇಳ್ತೇನೆ. मैंने सुना है ये दिल्ली में 9वीं कक्षा के बाद बच्चों को आगे जाने ही नहीं देते. जो बच्चे गारंटी है पास होंगे उन्हीं को जाने देते. क्यों? क्योंकि उनका रिजल्ट खराब हो जाएगा तो मेरी सरकार की इज्जत खराब हो जाएगी. इसलिए बड़ा बेईमानी का काम होता है. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ
H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.